ಸಾಧಿಸಬೇಕೆಂಬ ಛಲವಿದ್ದಲ್ಲಿ ಸಾಧನೆಯ ಉತ್ತುಂಗವನ್ನೇ ಏರಬಹುದು ಎಂಬ ಆಶಯ ನುಡಿಗೆ ನಿದರ್ಶನ ಕುಮಾರಿ ಚೈತ್ರಾರವರು. ಇತ್ತೀಚೆಗೆ ದೇಶದಲ್ಲಿ ನಡೆದಂಥ ಚೊಚ್ಚಲ ಖೋಖೋ ವಿಶ್ವಕಪ್ ಗೆದ್ದ ತಂಡದ ಸಹ ಆಟಗಾರ್ತಿಯಾಗಿ ಕುಮಾರಿ ಚೈತ್ರ ಅವರು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಹಾಗೂ ನಮ್ಮ ಯಳಂದೂರು ಪ್ರದೇಶಕ್ಕೆ ಸಮೀಪವಿರುವಂಥ ಕುರುಬೂರು ಗ್ರಾಮದ ಶ್ರೀ ಬಸವಣ್ಣ ಮತ್ತು ನಾಗರತ್ನಮ್ಮ ದಂಪತಿಗಳ ಪ್ರಿಯ ಪುತ್ರಿಯಾಗಿ 2002 ಜನವರಿ 8ನೇ ದಿನಾಂಕದ ಸುದಿನದಿ ಜನಿಸಿರುತ್ತಾರೆ. ಪ್ರಾಥಮಿಕ ಶಾಲಾ ಹಂತದ ದಿನಗಳಿಗೆ ಓದಿನ ಜೊತೆ ಕ್ರೀಡಾ ಚಟುವಟಿಕೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದ ಚೈತ್ರಾರವರು ಇಂದು ಹಲವು ಹಿರಿಯ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದಾರೆ. ಕುಮಾರಿ ಚೈತ್ರಾರವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ತಮ್ಮ ಸ್ವಗ್ರಾಮ ಕುರುಬೂರು ವಿದ್ಯಾದರ್ಶಿನಿ ಶಾಲೆಯಲ್ಲಿ ಪೂರೈಸಿ ಟಿ ನರಸೀಪುರ ಪಟ್ಟಣದ ವಿದ್ಯೋದಯ ಸಂಸ್ಥೆಯಲ್ಲಿ ಪಿಯುಸಿ ಮತ್ತು ಟಿಆರ್ಎಂ ಸಂಸ್ಥೆಯಲ್ಲಿ ಪದವಿ ಶಿಕ್ಷಣವನ್ನು ಮುಗಿಸಿ ನಂತರ ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಶಂಭುಲಿಂಗೇಶ್ವರ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಣ ಪದವಿ ಪಡೆದಿರುತ್ತಾರೆ. ತಮ್ಮ ಶಿಕ್ಷಣದ ಅವಧಿಯ ಜೊತೆಯಲ್ಲಿಯೇ ತಮ್ಮ ಖೋಖೋ ಕ್ರೀಡಾ ಪ್ರತಿಭೆಯಿಂದ ವಿವಿಧ ತಂಡಗಳನ್ನು ಪ್ರತಿನಿಧಿಸಿ ವಿಶಿಷ್ಟ ಆಟವನ್ನು ಪ್ರದರ್ಶಿಸಿ ಉತ್ತಮ ಆಟಗಾರ್ತಿಯಾಗಿ ಸಂಸ್ಥೆಗೆ ಮತ್ತು ತಂಡಕ್ಕೆ ಹೆಸರು ಗಳಿಸಿ ಕೀರ್ತಿ ತಂದಿರುತ್ತಾರೆ. ಖೋಖೋ ಕ್ರೀಡೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ತಂಡಗಳಿಗೆ ದೇಶವೂ ಸೇರಿದಂತೆ ಸುಮಾರು 13 ಬಲಿಷ್ಠ ತಂಡಗಳಲ್ಲಿ ಯಶಸ್ವಿ ಸ್ಥಾನ ಪಡೆದು ಪ್ರತಿ ತಂಡದಲ್ಲೂ ಕುಮಾರಿ ಚೈತ್ರರವರು ಯಶಸ್ವಿ ಆಟಗಾರ್ತಿಯಾಗಿ ತನ್ನ ತಂಡವನ್ನು ಯಶಸ್ವಿಯಾಗಿ ಗೆಲುವಿನ ದಡಗೇರಿಸುವುದು ಪ್ರಕಟಿಸಿದ್ದಾರೆ. ತಮ್ಮ ಕ್ರೀಡಾ ಪ್ರತಿಭೆಯಿಂದ ಭಾರತ ಖೋಖೋ ತಂಡವನ್ನು ಪ್ರತಿನಿಧಿಸುವ ಕುಮಾರಿ ಚೈತ್ರರವರು ಇಡೀ ದೇಶವೇ ಹೆಮ್ಮೆ ಪಡುವಂತೆ ಚೊಚ್ಚಲ ಖೋಖೋ ವಿಶ್ವಕಪ್ ಅನ್ನು ಭಾರತ ತಂಡ ತನ್ನ ಮಡಿಲಿಗೆ ಹಾಕಿಕೊಳ್ಳುವಲ್ಲಿ ಅತ್ಯಂತ ಪ್ರಮುಖ ಈ ಪ್ರಮುಖ ವಿಷಯವಾಗಿ ಚೈತ್ರ ಅವರ ಪ್ರತಿಭೆಯ ಹಿಂದೆ ಸ್ಫೂರ್ತಿ ಸೆಲೆಯಾಗಿ ನಿಂತಿರುವ ಗುರುಗಳಾದಂಥ ಶ್ರೀಯುತ ಮಂಜುನಾಥ್ ಸರ್ ಅವರು ಇಂದು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ಅಭಿನಂದನೆಗಳನ್ನ ನಾವೆಲ್ಲ ಕೂಡ ಸಲ್ಲಿಸಲೇಬೇಕು. ಇವರು ಶ್ರೀಯುತ ಮಂಜುನಾಥ್ ಅವರು ಕುರುಬೂರು ಗ್ರಾಮದ ವಿದ್ಯಾದರ್ಶಿನಿ ಶಾಲೆಯ ಗಣಿತ ವಿಷಯ ಶಿಕ್ಷಕರಾಗಿ ನಿಯೋಜನೆಗೊಂಡು ಕೂಡ ದೈಹಿಕ ಶಿಕ್ಷಣವನ್ನು ಮೆಚ್ಚಿಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನ ಆ ಕ್ರೀಡೆಯತ್ರ ಅವರ ಮನಸ್ಸನ್ನ ಸೆಳೆದು ಆ ಕ್ರೀಡಾ ಕ್ಷೇತ್ರದಲ್ಲಿ ಆ ಸಂಸ್ಥೆಗೆ ಹೆಸರು ಕೊಡೋದ್ರಲ್ಲಿ ಇಡೀ ಕರ್ನಾಟಕದ ಮೂಲೆಗಳು ತನ್ನ ವಿದ್ಯಾರ್ಥಿಗಳ ಕೀರ್ತಿಯನ್ನು ಪಸರಿಸಿರುವಲ್ಲಿ ಶ್ರೀಯುತ ಮಂಜುನಾಥ್ ಅವರಿಗೆ ಸಲ್ಲಿಸುತ್ತಾರೆ. ಇದು ಕರ್ನಾಟಕ ಇವರು ಮಾಡಿರ್ತಕ್ಕಂಥ ಒಂದು ಏನು ತರಬೇತಿ ಕೊಡ್ತಕ್ಕಂಥ ವಿದ್ಯಾರ್ಥಿಗಳು ದೇಶದ ಮೂಲೆಗಳಲ್ಲೂ ಹೋಗಿದ್ದಾರೆ. ಚೈತ್ರ ಹೊರತುಪಡಿಸಿ ಚೈತ್ರ ಅವರು ಇಡೀ ದೇಶವೇ ಹೆಮ್ಮೆ ಪಡುವಂತ ಪ್ರತಿಭೆಯಾಗಿ ಹೊರಹೊಮ್ಮಿದ್ದಾರೆ. ಅವರ ಜೊತೆಗೂ ಕೂಡ ಇನ್ನೂ ಹಲವು ವಿದ್ಯಾರ್ಥಿಗಳನ್ನ ಶ್ರೀಯುತ ಮಂಜುನಾಥ್ ಅವರು ಅವರೊಂದು ಶಿಲ್ಪಿಯಾಗಿ ಅಂತ ವಿದ್ಯಾರ್ಥಿ ಪ್ರತಿಭೆಯನ್ನ ಕೆತ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಶ್ರೀಯುತರ ಮಾರ್ಗದರ್ಶನದಲ್ಲಿ ಚೈತ್ರರವರು ಅನೇಕ ವಿದ್ಯಾರ್ಥಿಗಳ ಜೊತೆಗೆ ಆ ಗುರುಗಳಿಗೂ ಕೂಡ ಕೀರ್ತಿಯನ್ನು ತಂದಿದ್ದಾರೆ. ಈ ಮಣ್ಣಿಗೂ ಕೂಡ ಕೀರ್ತಿಯನ್ನು ತಂದಿದ್ದಾರೆ. ಈ ನೆಲಕ್ಕೂ ಕೂಡ ಈ ಕನ್ನಡ ಜನತೆ ಖುಷಿ ಪಡುವಂತ ಹೆಮ್ಮೆ ಪಡುವಂತ ದಿಸೆಯಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಚೈತ್ರ ಅವರಿಗೆ ಗೌರವ ಸಮರ್ಪಣೆಯನ್ನ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೋರ್ತಾ ಇದ್ದೀನಿ.